ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವು 6th ಸೆಮಿಸ್ಟರಲ್ಲಿ ಯಾವ್ಯಾವ ಪೋರ್ಷನ್ಸ್ ಇದೆ, ಅದರ ಸಿಲೆಬಸ್ ಏನು, ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಆರ್ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ಪೇಪರ್ ಬಂದು ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರಲ್ಲಿ ಟೋಟಲ್ ಆಗಿ ನಮಗೆ 5 ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಚಾಪ್ಟರ್ 1 ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಹೇಳಿ. ಚಾಪ್ಟರ್ 2 ಬಂದು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಆ್ಯಂಡ್ ಚಾಪ್ಟರ್ 3 ಬಂದು ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್ ಆ್ಯಂಡ್ ಚಾಪ್ಟರ್ 4 ಬಂದು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಇದನ್ನು ನಾವು ACA ಸಬ್ಜೆಕ್ಟಲ್ಲಿ ಆಲ್ರೆಡಿ ಓದಿದ್ದೀವಿ, ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ನಾವು ಓದಿದ್ದೀವಿ. ಆ್ಯಂಡ್ ಮಾಡ್ಯೂಲ್ ನಂಬರ್ 5 ಬಂದು ಎಥಿಕಲ್ ಆ್ಯಂಡ್ ಗವರ್ನೆನ್ಸ್ ಇಶ್ಯೂಸ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಇದು ಪ್ರಾಕ್ಟಿಕಲ್ ಪೇಪರ್ ಆಗಿದೆ, ಈಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಮಗೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಇದು ಈಸಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ. ಇದರಲ್ಲಿ ಜಾಸ್ತಿ ಫಾರ್ಮುಲಾಸ್ ಎಲ್ಲ ಇದೆ. ನೆಕ್ಸ್ಟ್ ಪೇಪರ್ ಬಂದು ನಮಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್, ಅಂದರೆ ಇನ್ಕಮ್ ಟ್ಯಾಕ್ಸ್ ಬಂದು ಇದೆ. ಅದರಲ್ಲಿ ಮಾಡ್ಯೂಲ್ 1 ಬಂದು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಮಾಡ್ಯೂಲ್ 2 ಬಂದು ಕ್ಯಾಪಿಟಲ್ ಗೇನ್ಸ್ ಇದೆ, 3 ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ, 4th ಬಂದು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಇದೆ, ಮಾಡ್ಯೂಲ್ 5 ಬಂದು ಅಸೆಸ್ಮೆಂಟ್ ಪ್ರೊಸೀಜರ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತ ಇದೆ. ಇದಿಷ್ಟು ಬಂದು ಇನ್ಕಮ್ ಟ್ಯಾಕ್ಸ್ ಇದಿಷ್ಟು ಬಂದು ಇನ್ಕಮ್ ಟ್ಯಾಕ್ಸ್ ಲಾದು ಸೆಕೆಂಡ್ ಪೇಪರ್ ಆಗಿದೆ. ಆಲ್ರೆಡಿ ನಾವು ಫಸ್ಟ್ ಪೇಪರನ್ನು 5th ಸೆಮ್ಮಲ್ಲಿ ನಾವು ಓದಿದ್ವಿ. ಈ ಸಲ ಈ ಒಂದು ಸಬ್ಜೆಕ್ಟ್ ಬಂದು ತುಂಬಾ ಈಸಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ ಪೇಪರ್ ಇದೆ ಅಂತ ನಾವು ನೋಡೋದಾದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಸಬ್ಜೆಕ್ಟ್ ಹೆಸರು. ಇದರಲ್ಲಿ ಬಂದು ಜಾಸ್ತಿ ಪ್ರಾಕ್ಟಿಕಲ್ ಪಾರ್ಟ್ ಇದೆ. ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಈ ಫಸ್ಟ್ ಚಾಪ್ಟರ್ ಬಂದು ಆಲ್ಮೋಸ್ಟ್ ಎಲ್ಲ ಥಿಯರಿನೇ ಇದೆ. ಸೆಕೆಂಡ್ ಚಾಪ್ಟರಿಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 3rd ಚಾಪ್ಟರ್ ಬಂದು ರೇಷಿಯೋ ಅನಾಲಿಸಿಸ್, 4th ಚಾಪ್ಟರ್ ಬಂದು ಕ್ಯಾಶ್ ಫ್ಲೋ ಅನಾಲಿಸಿಸ್ ಆ್ಯಂಡ್ 5th ಚಾಪ್ಟರ್ ಬಂದು ಮ್ಯಾನೇಜ್ಮೆಂಟ್ ಆಡಿಟ್ ಆ್ಯಂಡ್ ರಿಪೋರ್ಟ್ಸ್ ಆನ್ ಮ್ಯಾನೇಜ್ಮೆಂಟ್. ಇದು ಬಂದು ಥಿಯರಿ ಒಂದು ಪಾರ್ಟ್ ಆಗಿದೆ ಈ ಒಂದು ಚಾಪ್ಟರ್. ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಬಂದು ಕಂಪ್ಲೀಟ್ ಥಿಯರಿ ಪೇಪರ್. ಇದರಲ್ಲಿ ಥಿಯರೀಸ್ ಎಲ್ಲ ಇದೆ, ಒಂದು 4-5 ಥಿಯರೀಸ್ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ನೋಡೋಣ ಎಷ್ಟು ಥಿಯರೀಸ್ ಇದೆ ಅಂತ ಹೇಳಿ ಮುಂದೆ ನಮಗೆ ಗೊತ್ತಾಗುತ್ತೆ. ಕಾನ್ಸೆಪ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಚಾಪ್ಟರ್, ಫಂಡಮೆಂಟಲ್ ಅನಾಲಿಸಿಸ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಬಂದು ಸೆಕೆಂಡ್ ಚಾಪ್ಟರ್ ಆಗಿದೆ. 3rd ಚಾಪ್ಟರ್ ಬಂದು ರಿಸ್ಕ್ ಆ್ಯಂಡ್ ರಿಟರ್ನ್, 4th ಚಾಪ್ಟರ್ ಬಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಇದಿಷ್ಟು ಬಂದು ಈ ಒಂದು ಸಬ್ಜೆಕ್ಟಲ್ಲಿ 4 ಚಾಪ್ಟರ್ಸ್ ಇದೆ. ಆ 4 ಚಾಪ್ಟರ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ನಾವು ಓದ್ತೀವಿ, ಹೆಂಗೆ ಟ್ರೇಡಿಂಗ್ ಎಲ್ಲ ಮಾಡೋದು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಸ್ಕ್ ಎಷ್ಟು, ರಿಟರ್ನ್ಸ್ ಎಷ್ಟು, ಯಾವುದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ಸಬ್ಜೆಕ್ಟಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇದೆ. ಇದು ಮಾರ್ಕೆಟಿಂಗ್ ಪೇಪರ್ ಆಗಿರೋದ್ರಿಂದ ಇದರಲ್ಲಿ 4 ಚಾಪ್ಟರ್ಸ್ ಇದೆ. ಆ 4 ಚಾಪ್ಟರ್ಸ್ ಬಂದು ಎವಲ್ಯೂಷನ್ ಆಫ್ ಕಸ್ಟಮರ್ ರಿಲೇಷನ್ಶಿಪ್, CRM ಕಾನ್ಸೆಪ್ಟ್ಸ್, ಪ್ಲ್ಯಾನಿಂಗ್ ಫಾರ್ CRM ಆ್ಯಂಡ್ ಇಂಪ್ಲಿಮೆಂಟೇಷನ್ ಆ್ಯಂಡ್ CRM ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಈ ಒಂದು 4 ಚಾಪ್ಟರ್ಸ್ ಮಾತ್ರನೇ ಈ ಒಂದು ಸಬ್ಜೆಕ್ಟಲ್ಲಿ ಇರೋವಂಥದ್ದು. ತುಂಬ ಅಂದರೆ ತುಂಬ ಈಸಿಯಾದ ಸಬ್ಜೆಕ್ಟು. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಈ ಸಬ್ಜೆಕ್ಟ್ ಬಂದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITRS ಅಂತ ಅಂದ್ಬಿಟ್ಟು ಈ ಒಂದು ಸಬ್ಜೆಕ್ಟಲ್ಲಿ 4 ಚಾಪ್ಟರ್ಸ್ ಇದೆ. ಅದು ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್, ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್, ಅಸೆಸ್ಮೆಂಟ್ ಆಫ್ ಕಂಪನೀಸ್ ಆ್ಯಂಡ್ ಟ್ಯಾಕ್ಸ್ ಅಂಡರ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಒಂದು 4 ಚಾಪ್ಟರ್ಸ್ ಇದೆ. ತುಂಬ ಈಸಿಯಾಗಿರುತ್ತೆ ಈ ಒಂದು ಸಬ್ಜೆಕ್ಟ್ ಕೂಡ. ಇವಾಗ ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ ಆ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ಇದರಲ್ಲೂ ರಿಪೀಟ್ ಆಗ್ತಾ ಬರುತ್ತೆ. ಸೊ ಇನ್ಕಮ್ ಟ್ಯಾಕ್ಸು ಇದನ್ನು ಓದ್ಕೊಂಡ್ರೆ ಆಲ್ಮೋಸ್ಟ್ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.